ಮಾಜಿ ಸಿಎಂ ಸಿದ್ದರಾಮಯ್ಯ ಬಾಯಲ್ಲಿ ಮತ್ತೆ ಸಿಎಂ ಆಗುವ ಜಪ ಶುರುವಾಗಿದೆ. ಮೊನ್ನೆ ನಿನ್ನೆ ಇವತ್ತು ಮತ್ತೆ ಸಿಎಂ ಆಗುವ ಮಾತನ್ನೇ ಸಿದ್ದರಾಮಯ್ಯ ಆಡ್ತಿದ್ದಾರೆ. ಹೌದು, ನಾನು ಕಣ್ಣೀರು ಹಾಕುವ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದು ಭಾವನಾತ್ಮಕವಾಗಿ ಕಣ್ಣೀರು ಹಾಕ್ತೀನಿ, ಮೋದಿ ಅದನ್ನೂ ಮಾಡಿಲ್ಲ ಅಂತ ಹೇಳಿ ಕಣ್ಣೀರು ಸಿಎಂ ಅಂತ ಹೇಳಿದ ಮೋದಿ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. आज हम पाकिस्तान के भीतर जाकर आतंकवादियों को मारते हैं और पाकिस्तान दुनिया भर में रोता फिरता है। आज पाकिस्तान से एक ही आवाज आती है दुनिया में, जहां जाता है वहां बचाओ 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 बचाओ। ये मोदी मारता है, मोदी मारता है, मोदी मारता है। कि आज हम पाकिस्तान के भीतर जाकर आतंकवादियों को मारते हैं। ಹೌದಪ್ಪ, ನಾನೇನೋ ಕಣ್ಣೀರಾಕ ಮುಖ್ಯಮಂತ್ರಿ ಭಾವನಾತ್ಮಕ ವಿಷಯಗಳನ್ನ ಪ್ರಚಾರ ಮಾಡ್ಕೊಂಡು ಮತ ಕೇಳ್ತಕ್ಕಂಥ ಮುಖ್ಯಮಂತ್ರಿ, ಇದೆಲ್ಲ ಒಪ್ತೀನಿ. ಅವರೇನು, ಅವರಿಗೆ 5 ವರ್ಷ ದೇಶ ಆಳಿದ್ದಾರಲ್ಲ, ಅವ್ರು ಕೊಟ್ಟಿರೋದು ನನ್ನ ಕಣ್ಣೀರು ಬಿಟ್ಬಿಡಿ. ಅವರೇನು ಕೊಟ್ಟಿರೋದು ಹೇಳಿದ್ರ? ಈ ರಾಜ್ಯಕ್ಕೆ ಯಾರು ಕೊಟ್ಟಿದ್ದೀನಿ, ಇಲ್ಲ ಈ ಉತ್ತರ ಕರ್ನಾಟಕಕ್ಕೆ ನಾನು ಏನು ಕೊಡುಗೆ ಕೊಟ್ಟಿದ್ದೀನಿ ಅದೇನಾದರೂ ಹೇಳಿದ್ರ? ಅವ್ರದ್ದು ಮಾಮೂಲಿ ಎಂಥ ಭಾಷಣ ಅಂತೀರಿ, ಸುಬ್ಬಯ್ಯನ ಕಟ್ಟ ಭಾಷಣ. ಅದು ಬಿಟ್ಟರೆ ಬೇರೆ ಏನು ಹೇಳೋಗಿದ್ದಾರೆ? ಅಟ್ಲೀಸ್ಟ್ ನಾನಾದ್ರೂ ಕಣ್ಣಲ್ಲಿ ನೀರು ಹಾಕಿದ್ದೀನಿ, ಅವ್ರು ಅದು ಹಾಕ್ಲಿಲ್ವೇ? ಯಾರು ನರೇಂದ್ರ ಮೋದಿ ಈಗ ಹೌದಪ್ಪ ನಾನೇನೋ ಕಣ್ಣೀರು ಸಿಎಂ ಅನ್ನುವಂತಹ ಒಂದು ವ್ಯಂಗ್ಯವನ್ನ ಟೀಕೆಯನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಸಿಎಂ ಕುಮಾರಸ್ವಾಮಿಗೆ ಈ ಒಂದು ವ್ಯಂಗ್ಯವನ್ನ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಹೌದು, ನಾನು ಕಣ್ಣೀರು ಹಾಕುವ ಸಿಎಂఏ ಹೌದು, ನಾನು ಭಾವನಾತ್ಮಕವಾಗಿ ಆಗುವಂತಹ ಸಂದರ್ಭದಲ್ಲಿ ನಾನು ಕಣ್ಣೀರು ಹಾಕುವುದನ್ನು ನಾನು ಒಪ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ತಪ್ಪೇನಿದೆ, ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲೂ ಕೂಡ ಕಣ್ಣೀರು ಹಾಕೇ ಇಲ್ವಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ಮೋದಿ ಅದನ್ನು ಕೂಡ ಮಾಡಿಲ್ವಲ್ಲ ಅನ್ನುವಂತಹ ತಿರುಗೇಟನ್ನ ನೀಡಿದ್ದಾರೆ. ನನ್ನ ಕಣ್ಣೀರು ಸಿಎಂ ಅಂತ ಹೇಳಿದ್ದಾರೆ. ಹೌದು, ನಾನು ಒಪ್ಕೊಳ್ತೀನಿ, ನಾನು ಕಣ್ಣೀರು ಹಾಕ್ತೀನಿ, ಭಾವನಾತ್ಮಕವಾಗಿ ಇರುವಂತಹ ವಿಚಾರಗಳ ಸಂದರ್ಭದಲ್ಲಿ ನಾನು ಕಣ್ಣೀರನ್ನ ಹಾಕ್ತೀನಿ, ಕಣ್ಣೀರು ಹಾಕುವ ಮುಖ್ಯಮಂತ್ರಿ ನಾನು ಹೌದು ಅನ್ನೋದನ್ನ ಹೇಳುವುದರ ಮೂಲಕ ಮೋದಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಅದನ್ನೂ ಕೂಡ ಮಾಡಿಲ್ವಲ್ಲ ಅಂತ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ.